ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಜೆಪಿನ ಭಾಳ ಕೆಟ್ಟದಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ನಾವು ಸೆಕ್ಯುಲರ್ ಅಂತ ಹೇಳ್ತಿದ್ರು. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಅದೇ ಇದ್ದೀವಿ, ಕಮ್ಯುನಲ್ ಪಾರ್ಟಿ ಅದು ಅಂತ. ಅವತ್ತು ದೇವೇಗೌಡರು ಯಾವ ಥರ ಕಮ್ಯುನಲ್ ಪಾರ್ಟಿ ಅಂತೇಳಿ ದೂರ ಇದ್ದರು, ಆವಾಗ ನಾವು ಸೆಕ್ಯುಲರ್ ಅಂತೇಳಿ ಇವರನ್ನು ನಮ್ಮ ಕೈಯಲ್ಲೇ ಇದ್ದಾಗ ಬಿ ಜೆ ಪಿಯವ್ರ ಆಡಳಿತ ಮಾಡೋದು ಬೇಡ ಅಂತ JDS ಕೊಟ್ಟರು. ಅದನ್ನೇ ಅಪರಾಧ ಅಂತೇಳಿ ಇವ್ರ ನಡವಳಿಕೆಯಿಂದ ಶಾಸಕರು ಹೊರಗಡೆ ಬಂದು ಬಿ ಜೆ ಪಿಯ ಜೊತೆ ಹೋಗಿ ಸರ್ಕಾರ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಗಲಿಕ್ಕೆ ಕಾರಣಕರ್ತರೆ ಕುಮಾರಸ್ವಾಮಿಯವರು. ಅದಾದಾಗ ಬಹುಶಃ ಸಹಜವಾಗಿ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಆದ್ದರಿಂದ ಬಹುಶಃ ಇವರು ಈಗ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಲಘುವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ಪೊಲಿಟಿಕಲಿ ಸಕ್ಸಸ್ಫುಲ್ ಲೀಡ್ರ್ ಆಗಿದ್ದಾರೆ. ಇವರು ಇಷ್ಟೆಲ್ಲ ಆಗೋರಲ್ಲ, ಇವ್ರನ್ನ ಸಕ್ಸಸ್ಫುಲ್ ಲೀಡ್ರ್ ಅಂತೀರಾ? ಅನ್ನೋಕ್ಕಾಗಲ್ಲ. ಅವರೇ ಒಪ್ಕೊಳಕ್ಕೆ ರೆಡಿ ಇದ್ದಾರೆ. ನಾನು ಆಕಸ್ಮಿಕ ಮುಖ್ಯಮಂತ್ರಿ ಅಂತಾರೆ. ನಾನು ಯಾರೂ ಜನ ಆಯ್ಕೆ ಮಾಡಿಲ್ಲ ಅಂತ 10 ಸಲ ಹೇಳೋರೆ. ಸಾಂದರ್ಭಿಕ ಅವರೇ ಹೇಳ್ತಾರೆ. ಈಗ ಸಿದ್ದರಾಮಯ್ಯನವರು 2013ರಲ್ಲಿ ಫುಲ್ ಮೆಜಾರಿಟಿ ಬಂದು ಮುಖ್ಯಮಂತ್ರಿ ಆಗಿದ್ದರು. 2023ರಲ್ಲಿ ಫುಲ್ ಮೆಜಾರಿಟಿ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಶಿವರಾಗವರ ಪಕ್ಕದಲ್ಲಿ ಪ್ರಾದೇಶಿಕ ಪಕ್ಷ ಆಗಿಲ್ವೇ? ಆಂಧ್ರದಲ್ಲಿ ಆಗಿಲ್ವಾ? ತಮಿಳ್ನಾಡಲ್ಲಿ ಆಗಿಲ್ವಾ? ದೇವೇಗೌಡರ ಮಗನಾಗಿ ಇವ್ರು ಯಾಕೆ 120 ಸೀಟ್ ತಗೊಳ್ಳ? ಇವರೇ ಹೇಳಿಲ್ವ 120 ಸೀಟ್ ಬರ್ದೇ ಇರೋ 113 ಡಿಜಾಲ್ವ್ ಮಾಡ್ತೀನಿ ಅಂದರು. ಎಲ್ಲ ಇವರೇ ಮಾತಾಡೋರು. ಇವ್ರ ಹತ್ರನೇ ಇದೆ, ಪ್ರಶ್ನೆನೂ ಇದೆ, ಉತ್ತರನೂ ಇದೆ, ಅಲ್ಲೇ ಇದೆ. ಸೊ ಅದರಿಂದ ಪಾಪ ಬಿಡಿ, ನೀವು ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದೀರಿ, ನಾವು ಯಾಕೆ ಮಾತಾಡ್ತೀವಿ? ಸಿದ್ದರಾಮಯ್ಯನವ್ರ ಬಗ್ಗೆ, ನಮ್ಮ ಕಾಂಗ್ರೆಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ? ಅವ್ರ ಮಗ ಮಾತಾಡಿರೋದು, ಅವ್ರ ಅಪ್ಪ ಮಾತಾಡಿರೋದು, ಅಯ್ಯೋ BJP ಬಗ್ಗೆ ಕಾಂಗ್ರೆಸ್ನವರು ಅಷ್ಟು ಮಾತಾಡಿದ್ದಾರೆ. ಕಾಂಗ್ರೆಸ್ನವರು ಅಷ್ಟು ಮಾತಾಡಿಲ್ಲ. ಆಮೇಲೆ ಕಾಂಗ್ರೆಸ್ನವರು ಯಾವತ್ತೂ ಸಹ ಮೋದಿಯವರು ಈ ದೇಶದಲ್ಲಿ ಪ್ರಧಾನಿ ಆದರೆ ನಾವು ದೇಶ ಬಿಟ್ಟು ಹೋಗ್ತೀವಿ ಅಂತ ಹೇಳೇ ಇರಲಿಲ್ಲ. ಎಲ್ಲ ಇವತ್ತೇನಾರ ಮೋದಿಯವ್ರನ್ನ, BJPಯವ್ರನ್ನ ಅತಿ ಹೆಚ್ಚು ಕಠಿಣ ಶಬ್ದವನ್ನು ಉಪಯೋಗಿಸಿದರೆ ಅದು ನಮ್ಮ ರಾಜ್ಯದಲ್ಲಿ ಜನತಾದಳದ ದೇವೇಗೌಡರು, ಕುಮಾರಸ್ವಾಮಿ. ಇವತ್ತು ಅವರು ಹತ್ರ ಇದ್ದಾರೆ. ಈಗ ಅವ್ರ ಪಾರ್ಟಿನಲ್ಲೇ ಒಂದು ಕಡೆ ನಾವು ಸ್ಥಳೀಯ ಚುನಾವಣೆ ಬೇಡ ಅಂತ ಅವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಸ್ಥಳೀಯ ಚುನಾವಣೆ ಬೇಡ ಅಂದಮೇಲೆ ಇವ್ರ ಅಲಯನ್ಸ್ ನಮಗೆ ಆಗಬೇಕು ಅಂತ ಸ್ಥಳೀಯವಾಗಿ ಚರ್ಚೆ ಆಗ್ತಾ ಇದೆ. ಬಟ್ ಅದು ಅಲ್ಟಿಮೇಟ್ ತೀರ್ಮಾನ ಕೇಂದ್ರದಲ್ಲಿ ಆಗಬೇಕು ಅವ್ರಿಗೆ. ಇಲ್ಲಿ ಎಷ್ಟರ ಮಟ್ಟಿಗೆ BJPಯವರ ವಾಯ್ಸ್ಗೆ ಕೇಂದ್ರದವರು ಒಪ್ತಾರೋ ಬಿಡ್ತಾರೋ ನಮಗೇನು ಗೊತ್ತು. ಸೊ ಅದರಿಂದ ನಾವು ಅದ್ರ ಬಗ್ಗೆ ಇವರು ಮಿಲ್ನ ಆಯ್ತಾರ, ಅಲಯನ್ಸಲ್ಲೇ ಹೋಯ್ತಾರ, ಅಸೆಂಬ್ಲಿಗೆ ಮತ್ತು ಪಾರ್ಲಿಮೆಂಟ್ಗೆ ಸೀಮಿತನ, ಲೋಕಲ್ ಚುನಾವಣೆಗೆ ಸಪ್ರೇಟ್ ಆಗ್ತಾರ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ಒಂದು, ಇವರು ಇವತ್ತು ಅಲಯನ್ಸ್ ಆಗಿರೋದು ಅವ್ರ ಇವತ್ತು ಕಾರ್ಯಕರ್ತರ ಹಿತಾಸಕ್ತಿನ ಗಮನದಲ್ಲಿಟ್ಕೊಂಡು ಜನತಾದಳದಲ್ಲಿರ್ಬೋದು, BJPಯವರು ಇರ್ಬೋದು, ಸೊ ಅವರ ಸ್ನೇಹನ, ಅವರ ವಿಶ್ವಾಸವನ್ನು ಮಾಡುವಂಥ ಪರಿಸ್ಥಿತಿಲಿಲ್ಲ ಅವರು. ಕುಮಾರಸ್ವಾಮಿಯವರಿಗೆ ಮಂತ್ರಿ ಪದವಿ ಕೊಟ್ಟರು, ಅಲಯನ್ಸ್ ಆದರು. ಕೊಡದೇ ಇದ್ರೆ ಅಲಯನ್ಸ್ ಇರ್ತಿದ್ರಾ? ಈ ಥರ ಅವ್ರದ್ದು ಪರಿಸ್ಥಿತಿ ಇದೆ. ಅದ್ರ ಸಂದರ್ಭದಲ್ಲಿ ಈ ಚರ್ಚೆ ಆಗ್ತಾ ಇದೆ. ಮೊನ್ನೆ BJPಯವ್ರ ಆಫೀಸಲ್ಲೇ ಚರ್ಚೆ ಆಗಿದೆ, ನಾವು ಸ್ಥಳೀಯವಾಗಿ ನಾವು ಬೇರೆ ಹೋಯ್ತೀವಿ ಅಂತ. ಅದಕ್ಕೆ DK ಶಿವಕುಮಾರ್ ಅವರು ಆ ಕಾಂಟೆಸ್ಟಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ಅವ್ರು ಮಿಲ್ನ ಆಗೋದು, ಅಲಯನ್ಸ್ ಆಗೋದು, ಉಳ್ಕೊಂಡು ಹೋಗೋದು ಅದು ಅವ್ರಿಗೆ ಬಿಟ್ಟು ವಿಚಾರ. ಅವ್ರು ಮಾಡಿ ಕೇಳಿ ನಮಗೇನಂತ. ಸಂಕ್ರಾಂತಿ ನಂತರ